ಈಗಾಗಲೇ ಬಿಜೆಪಿಯ ರಾಜ್ಯಘಟಕದ ಅಧ್ಯಕ್ಷರು ವಿಜಯೇಂದ್ರ ಅವರು ಮತ್ತು ಬಿಜೆಪಿ ಹಲವಾರು ನಾಯಕರುಗಳು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಒಂದು ಸಮನ್ವಯ ಸಮಿತಿಯನ್ನು ರಾಜ್ಯ ಮಟ್ಟದ್ದು ಮತ್ತು ಬೆಂಗಳೂರು ನಗರಕ್ಕೆ ಒಂದು ರಚನೆ ಆಗಬೇಕು ಎರಡೂ ಪಕ್ಷದಿಂದ ಅಂತಕ್ಕಂಥದ್ದು ಒಂದು ತೀರ್ಮಾನ ಆಗಿದೆ. ಸದ್ಯದಲ್ಲೇ ಇನ್ನೊಂದು ವಾರ 10 ದಿವಸದಲ್ಲಿ ಅದರ ಬಗ್ಗೆ ಒಂದು ತೀರ್ಮಾನ ಮಾಡ್ತೀವಿ. ಕೋರ್ ಕಮಿಟಿ ಪುನರ್ರಚನೆ ಆಗಬೇಕು. ಕೋರ್ ಕಮಿಟಿದೂ ನಮ್ಮ ಪಕ್ಷದಲ್ಲೂ ಈಗಾಗಲೇ ಒಂದು ಸಭೆ ಏನಾಗಿದೆ. ಕೋರ್ ಕಮಿಟಿ ಮತ್ತು ಕಾರ್ಪೊರೇಷನ್ ಸಂಬಂಧಪಟ್ಟಾಗೆ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಅದಕ್ಕೂ ಒಂದು ಸಮಿತಿ ಮಾಡಬೇಕು ಅಂತಕ್ಕಂಥದ್ದು ಇದೆಲ್ಲ ಮುಂದಿನ 8 ದಿವಸಗಳಲ್ಲಿ ಅದರ ಬಗ್ಗೆ ಎಲ್ಲ ತೀರ್ಮಾನ ಆಗ್ತದೆ. ರಾಜ್ಯಾಧ್ಯಕ್ಷರ ಚರ್ಚೆ ಆಗ್ತಿದೆ. ಈಗ ನವೆಂಬರ್ಗೆ 25 ವರ್ಷ ಆಗುತ್ತೆ ಪಕ್ಷಕ್ಕೆ. ಅಲ್ಲೇನಾದರೂ ಬದಲಾವಣೆಯ ಅದು ಯಾವುದು ಇಲ್ಲಿ ಸದ್ಯಕ್ಕೆ ಚರ್ಚೆ ಇಲ್ಲ. ರಾಜ್ಯಾಧ್ಯಕ್ಷರ ಬಗ್ಗೆ ಯಾವುದೇ ರೀತಿಯಲ್ಲಿ ಚರ್ಚೆಗೇನು ಬಂದಿಲ್ಲ. ಸದ್ಯಕ್ಕೆ ಟೆಂಪರರಿ ನಾನೇ ಇದ್ದೇನೆ. ಈಗ ಅದರ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಒಂದು ವಿಂಗ್ ಇದೆ. ಇನ್ನೊಂದು ಸೆಕ್ಟರ್ನಲ್ಲಿ ಇಲ್ಲ ನಿಖಿಲ್ ಕುಮಾರಸ್ವಾಮಿಯವರಿಗೆ ಜವಾಬ್ದಾರಿ ಕೊಟ್ಟರೆ ಅವರು ಸ್ವಲ್ಪ ಏನು ಓಡಾಡ್ತಾ ಇದ್ದಾರೆ, ಇನ್ನೂ ಅನುಕೂಲ ಆಗುತ್ತೆ ಅಂತಕ್ಕಂಥ ಕೆಲವರು ಹೇಳ್ತಾರೆ. ಆದರೆ ಅದರ ಯಾವುದ್ರ ಬಗ್ಗೆ ಇನ್ನೂ ಚರ್ಚೆಗಳಾಗಿಲ್ಲ. ಸರ್, ಈಗ ಪವರ್ ಶೇರಿಂಗ್ ಒಂದು ಚರ್ಚೆ ಆಗ್ತಿದೆ. ಅದರಲ್ಲಿ ಈಗ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಅವ್ರ ಪಕ್ಷದ ಬೆಳವಣಿಗೆಗಳೇನಿದೆ ನಾವು ಅದಕ್ಕೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅವ್ರ ಪಕ್ಷದಲ್ಲಿ ಅವ್ರು ಏನೇನು ಬೇಕೋ ಅವ್ರು ತೀರ್ಮಾನ ಮಾಡ್ತಾರೆ. ಒಂದು ಕೊನೆ ಪ್ರಶ್ನೆ, ಈಗ ಗುಂಡಿ ವಿಚಾರ ಆಗಿರ್ಬೋದು, ಡೆವಲಪ್ಮೆಂಟ್ ವಿಚಾರ ಬಗ್ಗೆ ಸರ್ಕಾರದವರು ನಿರ್ಲಕ್ಷ್ಯ ತೋರ್ತಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ಸಿದ್ದರಾಮಯ್ಯರು ದೂರ್ತಿದ್ದಾರೆ. ಕೇಂದ್ರ ಈಗ ಒಂದು ನಿಮಿಷ ಈಗ BJP ಮತ್ತು ನಮ್ಮ ಪಕ್ಷದಿಂದ ನಾವೇನು ಸಂಸತ್ ಸದಸ್ಯರಿದ್ದೇವೆ, ಮಂತ್ರಿಗಳಿದ್ದೇವೆ, ಅವರು ಹಣ ತರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ ಹೇಳ್ತಕ್ಕಂಥದ್ದು ನೋಡಿದ್ದೀವಿ. ಈಗ ಸಂಸತ್ ಸದಸ್ಯರು ಮಾತಾಡಲ್ಲ, ಅಲ್ಲಿ ಹೋಗಿ ಮಾತಾಡೋ ಧೈರ್ಯ ಇಲ್ಲ ಅಂತೇಳಿ ಸಿದ್ದರಾಮಯ್ಯನವರಿಗೆ ಕೇಳಲಿಕ್ಕೆ ಬಯಸ್ತೀನಿ. ದೇಶದಲ್ಲಿ ಸುಮಾರು 50 ವರ್ಷ 1983ನೇ ಇಸ್ವಿವರೆಗೆ ಸ್ವಾತಂತ್ರ್ಯ ಬಂದ ನಂತರ 28ಕ್ಕೆ 28 ಕ್ಷೇತ್ರದಲ್ಲಿ ಸಂಸತ್ ಸದಸ್ಯರನ್ನ ಕಾಂಗ್ರೆಸ್ನಿಂದಲೇ ಕಳಿಸ್ತಾಯಿದ್ರು ಅಲ್ವೇ. ಅದರ ಜೊತೆಗೆ ಕೇಂದ್ರದಲ್ಲೂ ಅವ್ರದ್ದೇ ಸರ್ಕಾರ, ರಾಜ್ಯದಲ್ಲೂ ಅವ್ರದ್ದೇ ಸರ್ಕಾರ. ಆವತ್ತಿನ ಆ ಸಂಸತ್ ಸದಸ್ಯರು ಏನು ತಂದರು? ದೆಹಲಿಯಿಂದ ಅವ್ರದ್ದೇ ಪಕ್ಷದ ಸರ್ಕಾರ, ಅವ್ರದ್ದೇ ಸಂಸತ್ ಸದಸ್ಯರು 28ಕ್ಕೆ 28 ಜನ. ಅವರೆಷ್ಟು ತಂದು ಕರ್ನಾಟಕಕ್ಕೆ ಯಾವ ನೀರಾವರಿ ಸಮಸ್ಯೆ ಬಗೆಹರಿಸಿದ್ರು? ಯಾವ ವಿಷಯಕ್ಕೆ ಹೆಚ್ಚಿನ ಒಂದು ಹಣ ತಂದರು? ನಮ್ಮ ಬಗ್ಗೆ ಚರ್ಚೆ ಮಾಡೋ ಅದು ಸ್ವಲ್ಪ ಕೂತ್ಕೊಂಡು ಅವ್ರು ಚರ್ಚೆ ಮಾಡ್ಕೊಳ್ಳೋಕ್ಕೆ ಕಾಂಗ್ರೆಸ್ ಅವರೇನಾಗಿದ್ದಾರೆ? ಅಧಿಕಾರಕ್ಕೋಸ್ಕರನೇ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಲ್ವ 18ರಲ್ಲಿ 2018ರಲ್ಲಿ ಬಂದಿದ್ದೆ ಅವರು ತಾನೆ. ಬಂದು ಏನು ಮಾಡಿದ್ರು? ಸರ್ಕಾರ ನಡೆಸ್ಲಿಕ್ಕೆ ಬಿಟ್ಟರೆ ಆಗ ಮಾತೆತ್ತಿದ್ರು ವೆಸ್ಟ್ ಎಂಡಲ್ಲಿದ್ದ ಅಂತಾರೆ. 25,000 ಕೋಟಿ ರೈತರು ಸಾಲ ಮನ್ನಾ ವೆಸ್ಟ್ ಎಂಡಲ್ಲಿ ಕೂತ್ಕೊಂಡು ಮಲಗಿದ್ರೆ ನಾನು ಮಾಡೋಕ್ಕಾಗ್ತಿತ್ತ? ಕಾಂಗ್ರೆಸ್ನ ಶಾಸಕರಿಗೆ 19,000 ಕೋಟಿ ಒಂದು ವರ್ಷದಲ್ಲಿ ಕೊಟ್ಟೆ. 19,000 ಕೋಟಿ ಡೆವಲಪ್ಮೆಂಟ್ ವರ್ಕ್ಗೆ ಕಾಂಗ್ರೆಸ್ ನಾಯಕರಿಗೆ, ಕಾಂಗ್ರೆಸ್ ಶಾಸಕರುಗಳಿಗೆ. ಇವತ್ತು ಚರ್ಚೆ ಮಾಡ್ತಾರಲ್ಲ ಸಿದ್ದರಾಮಯ್ಯನವರು, ಇವರಿದ್ದಾಗ ಏನು ಕೊಟ್ಟರು ಅಂತೇಳಿ ರೆಕಾರ್ಡ್ ಅವ್ರ ಹತ್ರನೇ ಇಲ್ವ? ಸರ್ಕಾರದ ಅಂಕಿಅಂಶಗಳಿಲ್ವ? ಇದೆಲ್ಲ ನಾನು ಮಾಡಲಿಕ್ಕೆ ಆಗ್ತಿತ್ತ? ಇಷ್ಟೆಲ್ಲ ಮಾಡಿ ನೋಡಿ, ಹೌದು ಟೀಕೆ ಹೌದು ಮಾಡಿದ್ದೇನೆ. ಕೆಲವು ವಿಷಯದಲ್ಲಿ ಅವ್ರ ನಡವಳಿಕೆ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ, ಇಲ್ಲ ಅಂತ ಹೇಳಲ್ಲ. ನೀವೇನು ಮಾಡ್ತಿದ್ದೀರಿ? ಇವತ್ತು ರಾಜ್ಯದಲ್ಲಿ 136 ಸೀಟ್ ಕೊಟ್ಟು ಜನಗಳ ಸಮಸ್ಯೆ ಬೇರೆ ಎಲ್ಲೂ ಬೇಡಿ, ಕಲಬುರಗಿನಲ್ಲಿ ಇವತ್ತು ಜನ ಬೀದಿಲಿದ್ದಾರೆ. ಬೆಳೆಯಲ್ಲಿ ರೈತರು ಸಂಕಷ್ಟಕ್ಕೊಳಗಾದರು. ಏನು ಮಾಡಿದ್ದೀರಪ್ಪ? ನಿಮ್ಮಪ್ಪ ಏನು ಹೇಳಿದ್ರು? ನನ್ನ ಇದರಲ್ಲೇ 40 ಎಕರೆಯಲ್ಲಿ ಬೆಳೆ ಹಾಕ್ಬಿಟ್ಟು ನಷ್ಟ ಆಗೋಗೈತೆ, ನಾನೆಲ್ಲ ಹೋಗಲಿ ಅಂತ ಕೇಳಿದಾರಲ್ಲ ಯಾರು ರೈತರು ಹೋಗಿ ಕೇಳಿದ್ರೆ. ನಿಮ್ಮಿಂದ ನಾನು ಕಲಿಬೇಕಾ ಯಾವ ರೀತಿ ನಡ್ಕೋಬೇಕು ರಾಜಕೀಯದಲ್ಲಿ ಅಂತೇಳಿ? ಸ್ವಲ್ಪ ಮಾತನಾಡಬೇಕಾದ್ರೆ ಹದ್ದು ಬಸ್ನಲ್ಲಿ ಮಾತಾಡಿ. ನನ್ನ ಬಗ್ಗೆ ಚರ್ಚೆ ಮಾಡೋದಾಗಲಿ ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡೋ ನೈತಿಕತೆ ನೀವು ಉಳಿಸ್ಕೊಂಡಿಲ್ಲ ಯಾರನ್ನು. ನಾವು ಯಾವುದಕ್ಕೂ ಅಧಿಕಾರಕ್ಕೋಸ್ಕರವಾಗಿ ನಾವು ಹೋಗಲ್ಲ. ಅವ್ರ ಅಧಿಕಾರ ಹಿಡಲಿಕ್ಕೆ ನಮ್ಮ ಹತ್ರ ಬರ್ತಾರೆ ಕಾಂಗ್ರೆಸ್ನವ್ರು ಬೇಕಾದಾಗ. ಯಾವ ರೀತಿ ಬ್ಯಾಕ್ ಸ್ಟಾಪ್ ಮಾಡಿದ್ದಾರೆ, ಯಾರನ್ನ ತೆಗೆದ್ರು ಈ ದೇಶದಲ್ಲಿ. ಚರಣ್ ಸಿಂಗ್ ಪಾರ್ಲಿಮೆಂಟ್ ನಡೆಸೋಕ್ಕೆ ಬಿಡಲಿಲ್ಲ, ಬೆಂಬಲ ಕೊಟ್ಟರು. ಚಂದ್ರಶೇಖರ್ ಎಷ್ಟು ಜನ ತೆಗೆದ್ರು. ಅವ್ರ ರಾಜಕೀಯ ಭವಿಷ್ಯ ನಿರ್ನಾಮ ಮಾಡಿಬಿಟ್ರು. ದೇವೇಗೌಡರು ರಾಜಕೀಯ ಭವಿಷ್ಯ ನಿರ್ನಾಮ ಮಾಡಿದ್ದಾರೆ ಇವರು.
ಇವರಿಂದ ಕಲಿಬೇಕಾ ನಾನು ಕಾಂಗ್ರೆಸ್ನವರಿಂದ? ಈಗಲೇ ಬಿ ಜೆ ಪಿಯ ರಾಜ್ಯದ ರಾಜ್ಯಘಟಕದ ಅಧ್ಯಕ್ಷರು ವಿಜಯೇಂದ್ರ ಅವರು ಮತ್ತು ಬಿ ಜೆ ಪಿ ಹಲವಾರು ನಾಯಕರುಗಳು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಒಂದು ಸಮನ್ವಯ ಸಮಿತಿಯನ್ನು ರಾಜ್ಯ ಮಟ್ಟದ್ದು ಮತ್ತು ಬೆಂಗಳೂರು ನಗರಕ್ಕೆ ಒಂದು ರಚನೆ ಆಗಬೇಕು ಎರಡೂ ಪಕ್ಷದಿಂದ ಅಂತಕ್ಕಂಥದ್ದು ಒಂದು ತೀರ್ಮಾನ ಆಗಿದೆ. ಸದ್ಯದಲ್ಲೇ ಇನ್ನೊಂದು ವಾರ 10 ದಿವಸದಲ್ಲಿ ಅದರ ಬಗ್ಗೆ ಒಂದು ತೀರ್ಮಾನ ಮಾಡ್ತೀವಿ. ಕೋರ್ ಕಮಿಟಿ ಪುನರ್ರಚನೆ ಆಗಬೇಕು. ಕೋರ್ ಕಮಿಟಿದೂ ನಮ್ಮ ಪಕ್ಷದಲ್ಲೂ ಈಗಾಗಲೇ ಒಂದು ಸಭೆ ಏನಾಗಿದೆ. ಕೋರ್ ಕಮಿಟಿ ಮತ್ತು ಕಾರ್ಪೊರೇಷನ್ಗೆ ಸಂಬಂಧಪಟ್ಟಾಗೆ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಅದಕ್ಕೂ ಒಂದು ಸಮಿತಿ ಮಾಡಬೇಕು ಅಂತಕ್ಕಂಥದ್ದು ಇದೆಲ್ಲ ಮುಂದಿನ 8 ದಿವಸಗಳಲ್ಲಿ ಅದರ ಬಗ್ಗೆ ಎಲ್ಲ ತೀರ್ಮಾನ ಆಗ್ತದೆ. ರಾಜ್ಯಾಧ್ಯಕ್ಷರ ಜೊತೆ ಚರ್ಚೆ ಆಗ್ತಿದೆ. ಈಗ ನವೆಂಬರ್ಗೆ 25 ವರ್ಷ ಆಗುತ್ತೆ ಪಕ್ಷಕ್ಕೆ. ಅಲ್ಲೇನಾದರೂ ಬದಲಾವಣೆಯ ಅದು ಯಾವುದು ಇಲ್ಲಿ ಸದ್ಯಕ್ಕೆ ಚರ್ಚೆ ಇಲ್ಲ. ರಾಜ್ಯಾಧ್ಯಕ್ಷರ ಬಗ್ಗೆ ಯಾವುದೇ ರೀತಿಯಲ್ಲಿ ಚರ್ಚೆಗೇನು ಬಂದಿಲ್ಲ. ಸದ್ಯಕ್ಕೆ ಟೆಂಪರರಿ ನಾನೇ ಇದ್ದೇನೆ. ಈಗ ಅದರ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಒಂದು ವಿಂಗ್ ಇದೆ. ಇನ್ನೊಂದು ಸೆಕ್ಟರ್ನಲ್ಲಿ ಇಲ್ಲ ನಿಖಿಲ್ ಕುಮಾರಸ್ವಾಮಿಯವರಿಗೆ ಜವಾಬ್ದಾರಿ ಕೊಟ್ಟರೆ ಅವರು ಸ್ವಲ್ಪ ಏನು ಓಡಾಡ್ತಾ ಇದ್ದಾರೆ ಇನ್ನೂ ಅನುಕೂಲ ಆಗುತ್ತೆ ಅಂತಕ್ಕಂಥ ಕೆಲವರು ಹೇಳ್ತಾರೆ. ಆದರೆ ಅದರ ಯಾವುದ್ರ ಬಗ್ಗೆ ಇನ್ನೂ ಚರ್ಚೆಗಳಾಗಿಲ್ಲ. ಸರ್, ಈಗ ಪವರ್ ಶೇರಿಂಗ್ ಒಂದು ಚರ್ಚೆ ಆಗ್ತಿದೆ. ಅದರಲ್ಲಿ ಈಗ ಎತ್ತಿದ್ರೆ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಅವ್ರ ಪಕ್ಷದ ಬೆಳವಣಿಗೆಗಳೇನಿದೆ ನಾವು ಅದಕ್ಕೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅವ್ರ ಪಕ್ಷದಲ್ಲಿ ಅವ್ರು ಏನೇನು ಬೇಕೋ ಅವ್ರು ತೀರ್ಮಾನ ಸರ್, ಮಾಡ್ತಾರೆ. ಒಂದು ಕೊನೆ ಪ್ರಶ್ನೆ. ಈಗ ಗುಂಡಿ ವಿಚಾರ ಆಗಿರ್ಬೋದು, ಡೆವಲಪ್ಮೆಂಟ್ ವಿಚಾರ ಬಗ್ಗೆ ಸರ್ಕಾರದವರು ನಿರ್ಲಕ್ಷ್ಯ ತೋರ್ತಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ಸಿದ್ದರಾಮಯ್ಯರು ದೂರ್ತಿದ್ದಾರೆ. ಕೇಂದ್ರ ಈಗ ಒಂದು ನಿಮಿಷ ಈಗ ಬಿ ಜೆ ಪಿ ಮತ್ತು ನಮ್ಮ ಪಕ್ಷದಿಂದ ನಾವೇನು ಸಂಸತ್ ಸದಸ್ಯರಿದ್ದೇವೆ, ಮಂತ್ರಿಗಳಿದ್ದೇವೆ, ಅವರು ಹಣ ತರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ ಹೇಳ್ತಕ್ಕಂಥದ್ದು ನೋಡಿದ್ವಿ. ಈಗ ಸಂಸತ್ ಸದಸ್ಯರು ಮಾತಾಡಲ್ಲ, ಅಲ್ಲಿ ಹೋಗಿ ಮಾತಾಡೋ ಧೈರ್ಯ ಇಲ್ಲ ಅಂತೇಳಿ ಸಿದ್ದರಾಮಯ್ಯನವರಿಗೆ ಕೇಳಲಿಕ್ಕೆ ಬಯಸ್ತೀನಿ. ದೇಶದಲ್ಲಿ ಸುಮಾರು 50 ವರ್ಷ 1983ನೇ ಇಸ್ವಿವರೆಗೆ ಸ್ವಾತಂತ್ರ್ಯ ಬಂದ ನಂತರ 28ಕ್ಕೆ 28 ಕ್ಷೇತ್ರದಲ್ಲಿ ಸಂಸತ್ ಸದಸ್ಯರನ್ನ ಕಾಂಗ್ರೆಸ್ನಿಂದಲೇ ಕಳಿಸ್ತಾಯಿದ್ರು ಅಲ್ವೇ? ಅದರ ಜೊತೆಗೆ ಕೇಂದ್ರದಲ್ಲೂ ಅವ್ರದ್ದೇ ಸರ್ಕಾರ, ರಾಜ್ಯದಲ್ಲೂ ಅವ್ರದ್ದೇ ಸರ್ಕಾರ. ಅವತ್ತಿನ ಆ ಸಂಸತ್ ಸದಸ್ಯರು ಏನು ತಂದರು? ದೆಹಲಿಯಿಂದ ಅವ್ರದ್ದೇ ಪಕ್ಷದ ಸರ್ಕಾರ, ಅವ್ರದ್ದೇ ಸಂಸತ್ ಸದಸ್ಯರು 28ಕ್ಕೆ 28 ಜನ. ಅವರೆಷ್ಟೊಂದು ಕರ್ನಾಟಕಕ್ಕೆ ಯಾವ ನೀರಾವರಿ ಸಮಸ್ಯೆ ಬಗೆಹರಿಸಿದ್ರು? ಯಾವ ವಿಷಯಕ್ಕೆ ಹೆಚ್ಚಿನ ಒಂದು ಹಣ ತಂದರು? ನಮ್ಮ ಬಗ್ಗೆ ಚರ್ಚೆ ಮಾಡೋ ಅದು ಸ್ವಲ್ಪ ಕೂತ್ಕೊಂಡು ಅವ್ರು ಚರ್ಚೆ ಮಾಡ್ಕೊಳ್ಳೋಕ್ಕಿದೆ ಕಾಂಗ್ರೆಸ್ನ. ಅವರೇನಾಗಿದ್ದಾರೆ? ಅಧಿಕಾರಕ್ಕೋಸ್ಕರನೇ ನಮ್ಮ ಮನೆ ಬಾಗಿಲು ಬಂದಿದ್ದಲ್ವ 18ರಲ್ಲಿ 2018ರಲ್ಲಿ ಬಂದಿದ್ದೆ ಅವರು ತಾನೆ. ಬಂದು ಏನು ಮಾಡಿದ್ರು? ಸರ್ಕಾರ ನಡೆಸ್ಲಿಕ್ಕೆ ಬಿಟ್ಟರೆ ಆಗ ಮಾತೆತ್ತಿರು ವೆಸ್ಟ್ ಎಂಡಲ್ಲಿದ್ದ ಅಂತಾರೆ. 25,000 ಕೋಟಿ ರೈತರು ಸಾಲ ಮನ್ನಾ ವೆಸ್ಟ್ ಎಂಡಲ್ಲಿ ಕೂತ್ಕೊಂಡು ಮಲಗಿದ್ರೆ ನಾನು ಮಾಡೋಕ್ಕಾಗ್ತಿತ್ತ? ಕಾಂಗ್ರೆಸ್ನ ಶಾಸಕರಿಗೆ 19,000 ಕೋಟಿ ಒಂದು ವರ್ಷದಲ್ಲಿ ಕೊಟ್ಟೆ. 19,000 ಕೋಟಿ ಡೆವಲಪ್ಮೆಂಟ್ ವರ್ಕ್ಗೆ ಕಾಂಗ್ರೆಸ್ ನಾಯಕರಿಗೆ, ಕಾಂಗ್ರೆಸ್ ಶಾಸಕರುಗಳಿಗೆ. ಇವತ್ತು ಚರ್ಚೆ ಮಾಡ್ತಾರಲ್ಲ ಸಿದ್ದರಾಮಯ್ಯನವರು, ಇವರಿದ್ದಾಗ ಏನು ಕೊಟ್ಟರು ಅಂತೇಳಿ ರೆಕಾರ್ಡ್ ಅವ್ರ ಹತ್ರನೇ ಇಲ್ವ? ಸರ್ಕಾರದ ಅಂಕಿಅಂಶಗಳಿಲ್ವ? ಇದೆಲ್ಲ ನಾನು ಮಾಡ್ಲಿಕ್ಕೆ ಆಗ್ತಿತ್ತ? ಇಷ್ಟೆಲ್ಲ ಮಾಡಿ ನೋಡಿ, ಹೌದು ಟೀಕೆ ಹೌದು ಮಾಡಿದ್ದೇನೆ. ಕೆಲವು ವಿಷಯದಲ್ಲಿ ಅವ್ರ ನಡವಳಿಕೆ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ, ಇಲ್ಲ ಅಂತ ಹೇಳಲ್ಲ. ನೀವೇನು ಮಾಡ್ತಿದ್ದೀರಿ? ಇವತ್ತು ರಾಜ್ಯದಲ್ಲಿ 136 ಸೀಟ್ ಕೊಟ್ಟು ಜನಗಳ ಸಮಸ್ಯೆ ಬೇರೆ ಎಲ್ಲೂ ಬೇಡಿ, ಕಲಬುರಗಿನಲ್ಲಿ ಇವತ್ತು ಜನ ಬೀದಿಲಿದ್ದಾರೆ. ಬೆಳೆಯಲ್ಲಿ ರೈತರು ಸಂಕಷ್ಟಕ್ಕೆ ಒಳಗಾದರು. ಏನು ಮಾಡಿದ್ದೀರಪ್ಪ? ನಿಮ್ಮಪ್ಪ ಏನು ಹೇಳಿದ್ರು? ನನ್ನ ಇದರಲ್ಲೇ 40 ಎಕರೆಯಲ್ಲಿ ಬೆಳೆ ಹಾಕ್ಬಿಟ್ಟು ನಷ್ಟ ಆಗೋಗೈತೆ, ನಾನೆಲ್ಲ ಹೋಗಲಿ ಅಂತ ಕೇಳಿದಾರಲ್ಲ ಯಾರು ರೈತರು ಹೋಗಿ ಕೇಳಿದ್ರೆ. ನಿಮ್ಮಿಂದ ನಾನು ಕಲಿಬೇಕಾ ಯಾವ ರೀತಿ ನಡ್ಕೋಬೇಕು ರಾಜಕೀಯದಲ್ಲಿ ಅಂತೇಳಿ? ಸ್ವಲ್ಪ ಮಾತನಾಡಬೇಕಾದ್ರೆ ಹದ್ದು ಬಸ್ನಲ್ಲಿ ಮಾತಾಡಿ. ನನ್ನ ಬಗ್ಗೆ ಚರ್ಚೆ ಮಾಡೋದಾಗಲಿ ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡೋ ನೈತಿಕತೆ ನೀವು ಉಳಿಸ್ಕೊಂಡಿಲ್ಲ ಯಾರನ್ನು. ನಾವು ಯಾವುದಕ್ಕೂ ಅಧಿಕಾರಕ್ಕೋಸ್ಕರವಾಗಿ ನಾವು ಹೋಗಲ್ಲ. ಅವ್ರ ಅಧಿಕಾರ ಹಿಡಲಿಕ್ಕೆ ನಮ್ಮ ಹತ್ರ ಬರ್ತಾರೆ ಕಾಂಗ್ರೆಸ್ನವ್ರು ಬೇಕಾದಾಗ. ಯಾವ ರೀತಿ ಬ್ಯಾಕ್ ಸ್ಟಾಪ್ ಮಾಡಿದ್ದಾರೆ, ಯಾರನ್ನ ತೆಗೆದ್ರು ಈ ದೇಶದಲ್ಲಿ. ಚರಣ್ ಸಿಂಗ್ ಪಾರ್ಲಿಮೆಂಟ್ ನಡೆಸೋಕ್ಕೆ ಬಿಡಲಿಲ್ಲ, ಬೆಂಬಲ ಕೊಟ್ಟರು. ಚಂದ್ರಶೇಖರ್ ಎಷ್ಟು ಜನ ತೆಗೆದ್ರು, ಅವ್ರ ರಾಜಕೀಯ ಭವಿಷ್ಯ ನಿರ್ನಾಮ ಮಾಡಿಬಿಟ್ರು.
ದೇವೇಗೌಡರ ರಾಜಕೀಯ ಭವಿಷ್ಯ ನಿರ್ನಾಮ ಮಾಡಿದರೆ ಇವರು. ಇವರಿಂದ ಕಲಿಬೇಕಾ ನಾನು ಕಾಂಗ್ರೆಸ್ನವರಿಂದ?